ಸರ್ಕಾರಿ ಅಧಿಕಾರಿ ಅಂದ್ರೆ ಜನಸಾಮಾನ್ಯರಿಗೆ ನೆರವಾಗಬೇಕು, ಕಾನೂನು ರಕ್ಷಣೆ ಮಾಡಬೇಕು. ಆದ್ರೆ ಇಲ್ಲೊಬ್ಬ ಸರ್ಕಾರಿ ಅಧಿಕಾರಿ ಇದ್ದಾರೆ. ಇವರು ಕಾನೂನನ್ನ ಕಾಲು ಕಸ ಮಾಡಿಕೊಂಡಿದ್ದಾರೆ. ಸಾರ್ವಜನಿಕ ರಸ್ತೆ ಫುಟ್ಪಾತ್ಗಳನ್ನ ಒತ್ತುವರಿ ಮಾಡಿಕೊಂಡು ಮನೆ ನಿರ್ಮಾಣ ಮಾಡಿದ್ದಾರೆ. ಇದನ್ನ ಪ್ರಶ್ನೆ ಮಾಡೋಕೆ ಹೋದ ಸಾರ್ವಜನಿಕರ ಮೇಲೇನೆ ಭ್ರಷ್ಟಾಚಾರದ ಆರೋಪ ಹೊರಿಸಿದ್ದಾರೆ. ಯಾರು ಆ ಬೋಪ ಅನ್ನೋದನ್ನ ಈ ಸ್ಟೋರಿಯಲ್ಲಿ ನೋಡಿ. ಹೆಸರಿಗೆ ಮಾತ್ರ ಸರ್ಕಾರಿ ಅಧಿಕಾರಿ, ಆದರೆ ಮಾಡೋದೆಲ್ಲ ಅಕ್ರಮ. ರಸ್ತೆ ಒತ್ತುವರಿ ಮಾಡಿ ದಬ್ಬಾಳಿಕೆ ನಡೆಸುತ್ತಿರುವ ಟ್ಯಾಕ್ಸ್ ಇನ್ಸ್ಪೆಕ್ಟರ್. ಸರ್ಕಾರಿ ಕಚೇರಿಯಲ್ಲಿ ಕೆಲಸ ಮಾಡ್ತಾ ಇದ್ರೆ ನಿಯಮಗಳನ್ನ ಗಾಳಿಗೆ ತೂರಬಹುದಾ? ತಾವೇ ಖುದ್ದಾಗಿ ರೂಲ್ಸ್ ಬ್ರೇಕ್ ಮಾಡಬಹುದಾ? ಇಂಥದ್ದೊಂದು ಪ್ರಶ್ನೆ ಇದೀಗ ಉದ್ಭವವಾಗಿದೆ. ಯಾಕಂದ್ರೆ ಜಿಬಿಎನಲ್ಲಿ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಆಗಿ ಕೆಲಸ ಮಾಡ್ತಿರೋ ಯೋಗೀಶ್ ಕಾನೂನನ್ನು ಕಾಲು ಕಸ ಮಾಡಿಕೊಂಡು ಸರ್ಕಾರಿ ರಸ್ತೆ ಹಾಗೂ ಫುಟ್ಪಾತ್ ಅನ್ನ ಒತ್ತುವರಿ ಮಾಡಿಕೊಂಡು ಮನೆ ನಿರ್ಮಿಸಿದ್ದಾರೆ. ಎಸ್, ಕಳೆದ ಹಲವು ವರ್ಷಗಳಿಂದ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಆಗಿರೋ ಯೋಗೀಶ್ ನಿರ್ಮಿಸಿರೋದು ಕಾರ್ನರ್ ಸೈಟ್ ಮನೆ. ನಿಯಮದ ಪ್ರಕಾರ ಜಾಗ ಬಿಡಬೇಕಾದ ಈತ ಮನೆಯ ಒಂದು ಬದಿಯ ಫುಟ್ಪಾತ್ ಅನ್ನ ಸಂಪೂರ್ಣವಾಗಿ ಒತ್ತುವರಿ ಮಾಡಿಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಮತ್ತೊಂದು ಬದಿಯ ಫುಟ್ಪಾತ್ ಜೊತೆಗೆ ಮುಖ್ಯ ರಸ್ತೆಯನ್ನು ಬಿಡದೆ ಒತ್ತುವರಿ ಮಾಡಿಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಮನೆ ನಿರ್ಮಾಣದ ವೇಳೆ ಜಲಮಂಡಳಿಯಿಂದ ಅಕ್ರಮವಾಗಿ ನೀರಿನ ಸಂಪರ್ಕ ಪಡೆದು ಹಗಲು ದರೋಡೆ ಮಾಡಿದ್ದಾರಂತೆ. ಈ ಬಗ್ಗೆ ಸ್ಥಳೀಯರು ಪ್ರಶ್ನೆ ಮಾಡಿದ್ರೆ ದಬ್ಬಾಳಿಕೆ ಮಾಡೋದು, ಪ್ರಾಣ ಬೆದರಿಕೆ ಹಾಕೋ ಕೆಲಸ ಮಾಡ್ತಾರಂತೆ. ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ, ಇಂಜಿನಿಯರ್ ಅವರು ಕೇಳಿದೆ ನಾನು ಹೋಗಿ ಇದನ್ನ ಹೇಗೆ ತೆರವು ಮಾಡ್ತೀರಾ ಅಂತ ಕೇಳಿದಕ್ಕೆ ಅವ್ರು ಹೇಳ್ತಾರೆ, ನೀನ್ ಏನ್ ಮಾಡ್ಕೊಳಕ್ ಸಾಧ್ಯ ನಿನ್ ಕೈಯಿಂದ, ನಾವು ತೆರವು ಮಾಡಲ್ಲ ಅಂತ ಹೇಳಿದ್ರು. MLA ಆಫೀಸ್ಗೆ ಹೋದೆ, ಸವಿ ಸುಬ್ರಹ್ಮಣ್ಯ ಸರ್ ಅವರು ಕರೆದು ಹೇಳಿದ್ರು, ನೋಡಪ್ಪ ಇದನ್ನ ಏನಿದೆಯೋ ಮುಲಾಜಿದ್ದೆ ತೆಗಿರಿ ಅಂತ ಹೇಳಿದ್ರು. ಈಚೆ ಕಡೆ ಬಂದು ಹೇಳ್ತಾರೆ, ಏನ್ ಮಾಡ್ಕೊಂತೀರಾ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದಾರೆ ಸರ್. ಇದು ಯೋಗೇಶ್ ಅಂತ ಹೇಳ್ಬಿಟ್ಟು BBMP ಯಲ್ಲಿ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಆಗಿದಾರಂತೆ. ಸೊ ಅವ್ರು ವಿಧಾನಸೌಧದ ಕಡೆ ಏನೋ ಇದಾರಂತೆ. ಅವ್ರು ಹೇಳ್ತಾರೆ, ವಿಧಾನಸೌಧ ಮೆಟ್ಲು ನಂಗೆ ಪರಿಚಯ ಅಂತ ಹೇಳ್ತಾ ಇದಾರೆ. ಯಾರನ್ನ ನಾವು ಕೇಳ್ಬೇಕು ಹೇಳಿ ಸರ್? ಫುಟ್ಪಾತ್ ನ ಮೇಲ್ಗಡೆ ಗ್ರಾನೈಟ್ ಕಟ್ಟಿದ್ದಾರೆ ಸರ್, ಅದನ್ನ ತೆರವುಗೊಳಿಸ್ಬೇಕಷ್ಟೇ. ಟ್ಯಾಕ್ಸ್ ಪೇಯರ್ ಅಂತ ಹೇಳ್ಬಿಟ್ಟು ನಾನು ಕೇಳ್ತಾ ಇಲ್ಲ, ಒಬ್ಬ ಇಂಡಿಯನ್ ಸಿಟಿಸನ್ ಆಗಿ ಅದು ಕಾನೂನು ಬದ್ಧವಾಗಿ ಅದೇನಿರುತ್ತೋ ಅದಾಗಬೇಕು ಅಂತ ಹೇಳ್ಬಿಟ್ಟು ನಾನು ಕೇಳ್ತಾ ಇರೋದು ಸರ್. ಇನ್ನು ಇಲ್ಲಿನ ಅಕ್ರಮವನ್ನ ನಿವಾಸಿಗಳು AEE ಮತ್ತು AE ಗಮನಕ್ಕೆ ತಂದರೂ ಏನು ಪ್ರಯೋಜನವಾಗಿಲ್ವಂತೆ. ಎಷ್ಟೇ ಆದ್ರೂ ಒಂದೇ ಇಲಾಖೆಯಲ್ಲಿ ಕೆಲಸ ಮಾಡೋದ್ರಿಂದ ಯೋಗೀಶ್ ವಿರುದ್ಧ ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ ಅನ್ನೋದು ನಿವಾಸಿಗಳ ಆರೋಪ. ಅಷ್ಟೇ ಅಲ್ಲದೆ ಅಕ್ರಮದ ಬಗ್ಗೆ ಪ್ರಶ್ನೆ ಮಾಡಿದ್ದಕ್ಕೆ ಲಂಚದ ಆರೋಪ ಮಾಡ್ತಿರೋ, ರೂಲ್ಸ್ ಬ್ರೇಕ್ ಮಾಡಿರೋ ಅಧಿಕಾರಿ ವಿರುದ್ಧ ಸಿದ್ದರಾಮಯ್ಯ ಸ್ಥಳೀಯ ಶಾಸಕ ರವಿ ಸುಬ್ರಹ್ಮಣ್ಯಗೆ ದೂರು ನೀಡಲಾಗಿದೆ. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಒತ್ತುವರಿಯನ್ನ ತೆರವು ಮಾಡಿ ನಿಯಮ ಉಲ್ಲಂಘಿಸಿರೋ ಟ್ಯಾಕ್ಸ್ ಇನ್ಸ್ಪೆಕ್ಟರ್ಗೆ ಫೈನ್ ಹಾಕುವ ಕೆಲಸ ಮಾಡಬೇಕಾಗಿದೆ. ಉಲ್ಲಾಸ್ ಎಸ್ ಕಿರುವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.